ರಾಜ್ಯದಲ್ಲಿ ನಡೀತಾ ಇರುವಂಥ ಮತಪಟ್ಟಿಯ SIR ಪ್ರಕ್ರಿಯೆ ಏನಿದೆ ಅದು ಅಂತಿಮ ಹಂತಕ್ಕೆ ಬರ್ತಾ ಇದೆ. ಮನೆ ಮನೆಗೆ BLOಗಳು ತೆರಳಿ ಮಾಹಿತಿಯನ್ನು ಕಲೆ ಹಾಕುವಂಥ ಪ್ರಕ್ರಿಯೆ. ಈಗ ಒಂದು ಅಂಕಿಅಂಶ ಲಭ್ಯವಾಗಿದೆ. ರಾಜ್ಯದಲ್ಲಿ ಎಷ್ಟು ಜನ ಅಥವಾ ಎಷ್ಟು ಹೆಸರು ಮತಪಟ್ಟಿಯಿಂದ ಕೈ ಬಿಟ್ಟು ಹೋಗಬಹುದು ಅನ್ನುವಂಥ ಒಂದು ಅಂದಾಜು ಲೆಕ್ಕಾಚಾರ. ಆ ಅಂದಾಜು ಲೆಕ್ಕಾಚಾರವನ್ನು ನೋಡ್ತಾ ಇದ್ರೇನೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಮತದಾರರ ಪಟ್ಟಿಗೆ ಪರಿಷ್ಕರಣೆಯಾಗೋದು ಖಚಿತ. ನಿನ್ನೆವರೆಗಿನ ಅಂಕಿಅಂಶದ ಪ್ರಕಾರ 1,10,00,000 ಹೆಸರುಗಳು ಮತಪಟ್ಟಿಯಿಂದ ಡಿಲೀಟ್ ಆಗುವಂಥ ಸಾಧ್ಯತೆ ಇದೆ. ಅಗೈನ್ ನಾನು ಸಾಧ್ಯತೆ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಇನ್ನೂ ಕೂಡ ಆ ಪ್ರೊಸೀಜರ್ ಮುಗಿಯದೇ ಇರೋದ್ರಿಂದ. ಆದರೆ ಒಂದು ಅಂದಾಜು ಸಿಗ್ತಾ ಇದೆ, ದೊಡ್ಡ ಪ್ರಮಾಣದಲ್ಲಿ ಮತಪಟ್ಟಿಯಿಂದ ಹೆಸರುಗಳು ಡಿಲೀಟ್ ಆಗುತ್ತೆ. 1,10,00,000 ಅಂತಂದರೆ ಕರ್ನಾಟಕದ ಪಾಲಿಗೆ 20% ಆಯಿತು. ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗು ಅಂತಂದರೆ ರಾಜಧಾನಿ ಬೆಂಗಳೂರಿನ 28 ಕ್ಷೇತ್ರಗಳು ಅಂತ ನಾವು ತೆಗೆದುಕೊಂಡ್ರೆ ಸುಮಾರು 48%ನಷ್ಟು ಮತದಾರರು ಅಥವಾ ಮತದಾರರ ಪಟ್ಟಿಯಲ್ಲಿದ್ದಂಥ ಹೆಸರುಗಳು ಡಿಲೀಟ್ ಆಗುವಂಥ ಸಾಧ್ಯತೆ ಇದೆ. ಇದು ಸಹಜವಾಗಿ ರಾಜ್ಯ ರಾಜಕೀಯದಲ್ಲಿ ಬಿರುಗಾಳಿ ಎಬ್ಬಿಸುವಂಥ ಸಾಧ್ಯತೆಗಳಿದ್ದಾವೆ. SIR ಪ್ರಕ್ರಿಯೆ ನಿನ್ನೆ ಸಂಜೆವರೆಗಿನ ಅಂಕಿಅಂಶ 1,10,00,000 ಜನ ಅಥವಾ ಹೆಸರುಗಳು ಡಿಲೀಟ್ ಆಗುವಂಥ ಸಾಧ್ಯತೆ. ಉತ್ತರ ಪ್ರದೇಶವನ್ನು ಬಿಟ್ಟರೆ ಅತಿ ಹೆಚ್ಚು. ಬಟ್ ಉತ್ತರ ಪ್ರದೇಶದ ಜನಸಂಖ್ಯೆಗೂ ರಾಜ್ಯದ ಜನಸಂಖ್ಯೆಗೂ ಅಜಗಜಾಂತರ ಇದೆ. 5.54 ಕೋಟಿ ಮತದಾರರ ಹೆಸರಿತ್ತು. ಈಗ ಅದರಲ್ಲಿ 1.11 ಕೋಟಿಯಷ್ಟು ಜನರ ಮಾಹಿತಿಗಳು ಲಭ್ಯವಾಗ್ತಾ ಇಲ್ಲ, ಬೇರೆ ಬೇರೆ ಕಾರಣಕ್ಕಾಗಿ. ಕರ್ನಾಟಕದಲ್ಲಿ ಒಟ್ಟು ಅಂತ ಹೇಳಿದರೆ ಆಗಲೇ ಹೇಳಿದ 20%, ಬೆಂಗಳೂರಲ್ಲಿ ಅತಿ ಹೆಚ್ಚು, ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಅತಿ ಹೆಚ್ಚು. ಕಾರಣಗಳು ಬೇರೆ ಬೇರೆ ಇದ್ದಾವೆ ಮತಪಟ್ಟಿಯಿಂದ ಹೆಸರು ಡಿಲೀಟ್ ಆಗೋದಕ್ಕೆ. ಕಾರಣಗಳು ಏನು ಅನ್ನೋದನ್ನ ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗಬಹುದು. ಆದರೆ ಅದಕ್ಕಿಂತ ಮೊದಲು ಒಂದು ಮಾಹಿತಿಯನ್ನು ನಾನು ನಿಮ್ಮ ಗಮನಕ್ಕೆ ತರುವುದಕ್ಕೆ ಇಷ್ಟಪಡ್ತೀನಿ. 8ನೇ ತಾರೀಕಿನವರೆಗೂ ಕೂಡ ಈ ಪ್ರಕ್ರಿಯೆ ಸಾಗತ್ತೆ. ಅಂದರೆ BLOಗಳನ್ನು ಸಂಪರ್ಕಿಸಿ ನಮ್ಮ ಎನ್ಯುಮರೇಷನ್ ಫಾರ್ಮ್ ಅನ್ನು ಕೊಡೋದಕ್ಕೆ ಅವಕಾಶ ಇದೆ 8ನೇ ತಾರೀಕಿನವರೆಗೂ. ಅಂದರೆ ಇವತ್ತು, ನಾಳೆ ಮತ್ತು ನಾಡಿದ್ದು ಇನ್ನೂ 3 ದಿನ ಅವಕಾಶ ಇದೆ. ಕರಡು ಪಟ್ಟಿ ಪ್ರಕಟವಾಗೋದು ಯಾವಾಗ? ಮತದಾರರ ಪಟ್ಟಿ ಕರಡು ಪಟ್ಟಿ ಯಾವಾಗ ಪ್ರಕಟ ಆಗುತ್ತೆ? ಆಗಸ್ಟ್ 17ನೇ ತಾರೀಕು ಪ್ರಕಟವಾಗುತ್ತೆ. ಆಗಸ್ಟ್ 17ನೇ ತಾರೀಕು ಕರಡು ಪಟ್ಟಿ ಪ್ರಕಟವಾಗುತ್ತೆ. ನಂತರ ಏನಾದರೂ ಅವಕಾಶ ಇದೆಯಾ ಮತಪಟ್ಟಿಗೆ ಸೇರ್ಕೊಳ್ಳೋದಕ್ಕೆ? ಎಸ್ ಇದೆ. ಫಾರ್ಮ್ 6 ಅನ್ನು ಸಬ್ಮಿಟ್ ಮಾಡೋ ಮುಖಾಂತರ ಮತಪಟ್ಟಿಯಲ್ಲಿ ತನ್ನ ಹೆಸರನ್ನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಇದೆ 11 ವ್ಯಾಲಿಡ್ ದಾಖಲೆಗಳೊಂದಿಗೆ. 11ರಲ್ಲಿ ಒಂದು, ಯಾವುದಾದ್ರೂ ಒಂದು. ನೋಡ್ತಾ ಇದ್ದೀರಲ್ಲ ನಂಬರು, ಇದು ನಿನ್ನೆ ಸಂಜೆವರೆಗಿನ ನಂಬರ್ ಇದೆ. ಒಮ್ಮೆ ಹಿಂದಿನ ನಂಬರ್ ನೋಡ್ಬಿಡೋಣ ಯಾವ ರೀತಿ. ಗೈರು ಅಥವಾ ನಾಪತ್ತೆ, ಈ ಪ್ರಕ್ರಿಯೆಯ ಸಂದರ್ಭದಲ್ಲಿ ಸಂಪರ್ಕಕ್ಕೆ ಸಿಗದೇ ಇರೋರು ಸುಮಾರು 16 ಲಕ್ಷದಷ್ಟು, ಅಂದಾಜು 16 ಲಕ್ಷದಷ್ಟು ಸಂಪರ್ಕಕ್ಕೆ ಸಿಗದೇ ಇರೋರು. ಇನ್ನು ಸ್ಥಳಾಂತರ ಆದವರು 66.64 ಲಕ್ಷ. ಸ್ಥಳಾಂತರ ಅಂತಂದ್ರೆ ಏನು? ಈಗ ನಾನು ಬಸವನಗುಡಿ ಕ್ಷೇತ್ರದಲ್ಲಿ ವೋಟ್ ಹಾಕ್ತಿದ್ದೆ ಅಂತ ಅನ್ಕೊಳ್ಳೋಣ. ನಾನು ಯಲಹಂಕಕ್ಕೆ ಶಿಫ್ಟ್ ಆಗಿದ್ದೀನಿ. ನನ್ನನ್ನು ಸ್ಥಳಾಂತರ ಆದವನು ಅಂತ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಸ್ಥಳಾಂತರವಾದವರ ಸಂಖ್ಯೆ 66.64 ಲಕ್ಷ. ಮೃತಪಟ್ಟವರು 16 ಲಕ್ಷ ಚಿಲ್ಲರೆ. ಬೇರೆ ಕಡೆ ನೋಂದಣಿ ಮಾಡಿಕೊಂಡವರು 6,90,000. ಇತರೆ ಕಾರಣಗಳಿಗಾಗಿ ರೀಚ್ ಆಗೋದಕ್ಕಾಗದೇ ಇರೋರು 4.85 ಲಕ್ಷದಷ್ಟು. ಸೊ ಇದನ್ನ ಫೈನಲ್ ಫಿಗರ್ ಅಂತ ಅನ್ಕೋಬೇಡಿ, ನಾನು ಮತ್ತೆ ಹೇಳ್ತಾ ಇದ್ದೀನಿ. 1,10,00,000 ಹೆಸರುಗಳು ಡಿಲೀಟ್ ಆಗತ್ತಾ ಅಂತ ಕೇಳಿದ್ರೆ ಇಲ್ಲ, ಅವಕಾಶ ಇನ್ನೂ ಇದೆ. ಯಾವ ರೀತಿ ಅಂತಂದ್ರೆ ಫಾರ್ಮ್ 6 ಸಬ್ಮಿಟ್ ಮಾಡೋ ಮುಖಾಂತರ ಅವಕಾಶಗಳು ಇನ್ನೂ ಇದಾವೆ. ಆ ಅವಕಾಶವನ್ನು ಬಳಸಿಕೊಂಡು ತನ್ನ ಹೆಸರನ್ನು ಉಳಿಸಿಕೊಳ್ಳಬಹುದು. ಆದರೆ
1,10,00,000 ಜನರು ಕೂಡ ಮತ್ತೆ ಮತಪಟ್ಟಿಗೆ ಬರ್ತಾರಾ ಅಂತ ಕೇಳಿದ್ರೆ ನೋವೇ, ಚಾನ್ಸ್ ಇಲ್ಲ. ಇದರಲ್ಲೊಂದು 10 ಲಕ್ಷ ಆಚೆ ಈಚೆ ಆಯಿತು ಅಂತ ಅಂದ್ಕೊಂಡ್ರು ಕೂಡ 1 ಲಕ್ಷದಷ್ಟು ಹೆಸರುಗಳು 1 ಕೋಟಿಯಷ್ಟು ಹೆಸರುಗಳು ಮತಪಟ್ಟಿಯಿಂದ ಡಿಲೀಟ್ ಆಗಬಹುದು, ಆಗುವಂತ ಸಾಧ್ಯತೆಗಳಿದ್ದಾವೆ. ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಡಿಲೀಟ್ ಆಗೋದಕ್ಕೆ ಏನು ಕಾರಣ ಅನ್ನೋದು ಸದ್ಯಕ್ಕಿರುವಂತ ಪ್ರಶ್ನೆ. ಇದು ರಾಜಕೀಯ ಲೇಪನವನ್ನ ಕೂಡ ಪಡ್ಕೊಳ್ಳಬಹುದು ಈ ಬೆಳವಣಿಗೆ. ಯಾಕಂತಂದ್ರೆ ವಿಪಕ್ಷಗಳು ಹೇಳಿದ್ದು ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಕಾರಣ SIR, ಬಿಹಾರದಲ್ಲಿ ಬಿಜೆಪಿ ಗೆಲ್ಲೋದಕ್ಕೆ ಕಾರಣ SIR, ತನಗೆ ಓಟ್ ಯಾರಿಂದ ಬರಲ್ವೋ ಆ ಹೆಸರುಗಳನ್ನು, ಪರ್ಟಿಕ್ಯುಲರ್ ಹೆಸರುಗಳನ್ನು ಡಿಲೀಟ್ ಮಾಡಿಸಲಾಗಿತ್ತು. ಆ ಕಾರಣಕ್ಕಾಗಿ ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಗೆಲುವಾಯಿತು, ಬಿಹಾರದಲ್ಲಿ ದೊಡ್ಡ ಮಟ್ಟದ ಗೆಲುವು ಬಿಜೆಪಿಗೆ ಸಿಕ್ತು, ಅದು ಇದೇ ಕಾರಣ ಅಂತ ವಿಪಕ್ಷಗಳು ಹೇಳಿದ್ದಾವೆ. ಕರ್ನಾಟಕದಲ್ಲೂ ಈ ರೀತಿ ಇದೆ. ಸೊ ಇದೀಗ ಚರ್ಚೆಗೆ ಕಾರಣ ಆಗಿರುವಂಥ ವಿಚಾರ. ಬೇರೆ ಬೇರೆ ರಾಜ್ಯಗಳಲ್ಲಿ ಏನಾಗಿತ್ತು ನೋಡ್ತಾ ಇದ್ದೀರಿ, ಎಷ್ಟೆಷ್ಟು ಹೆಸರುಗಳು ಡಿಲೀಟ್ ಆಗಿತ್ತು ಮತಪಟ್ಟಿಯಿಂದ. ಉತ್ತರ ಪ್ರದೇಶದಲ್ಲಿ 2 ಕೋಟಿ ಚಿಲ್ಲರೆ, ಮಧ್ಯಪ್ರದೇಶದಲ್ಲಿ 34 ಲಕ್ಷದಷ್ಟು, ರಾಜಸ್ಥಾನ, ಛತ್ತೀಸ್ಗಢ, ಒಡಿಶಾ, ಡೀಟೇಲ್ ನೋಡ್ತಾ ಇದ್ದೀರಿ. ಪರ್ಸೆಂಟೇಜ್ ವೈಸ್ ಅಲ್ಲಿನ ಮತದಾರರ ಸಂಖ್ಯೆಗೂ ಪರ್ಸೆಂಟೇಜ್ ಎಷ್ಟು ಡಿಲೀಟ್ ಆಗಿದೆ ಅನ್ನೋದನ್ನು ಕೂಡ ನೀವು ನೋಡೋದಕ್ಕೆ ಸಾಧ್ಯ ಇದೆ. ಸೊ ಇದಿಷ್ಟು SIRಗೆ ಸಂಬಂಧಿಸಿದಂಥ ಮಾಹಿತಿ. ಅತಿಥಿಗಳನ್ನು ವೆಲ್ಕಮ್ ಮಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಬಿಜೆಪಿ ವಕ್ತಾರರು ದಿಲೀಪ್ ಕುಣಿಗಲ್ ಜೊತೆಗಿದ್ದಾರೆ. ದಿಲೀಪ್ ನಮಸ್ತೆ. ನಮಸ್ತೆ. 1,10,00,000 ಹೆಸರುಗಳು ಈ ಕ್ಷಣಕ್ಕೆ ಸಿಗ್ತಾ ಇಲ್ಲ, ಅಥವಾ ಆ ಮಾಹಿತಿ ಸಿಗ್ತಾ ಇಲ್ಲ, ಡಿಲೀಟ್ ಆಗುವಂತ ಸಾಧ್ಯತೆ ಇರಬಹುದು. ಸೊ ಈ ಪ್ರೊಸೀಜರು ಯಾವ ರೀತಿ ಆಗಿದೆ ಅಂತ ಹೇಳ್ತೀರಿ? ಆರ್ಗ್ಯಾನಿಕ್ ಆಗಿದೆ ಅಂತನಾ? ಈಗ ಕಾಂಗ್ರೆಸ್ ಸರ್ಕಾರದ ಮಿನಿಸ್ಟರ್ಗಳು ಪ್ರಿಯಾಂಕ್ ಖರ್ಗೆ ಅವರು ದಯಮಾಡಿ ಬಂದು ಇವಾಗ ಉತ್ತರ ಕೊಡಬೇಕು. ನೀವು ಹೇಳ್ತಿದ್ರಲ್ಲ ಸ್ವಾಮಿ, ಪಶ್ಚಿಮ ಬಂಗಾಳದಲ್ಲಿ ನೀವಿರ್ತಕ್ಕಂಥ ರಾಜ್ಯಗಳಲ್ಲಿ ಕೆಲವು ಕಡೆ ಬಹಳ ಅಗ್ರೆಸಿವ್ ಆಗಿ ವೋಟ್ ಡಿಲಿಷನ್ ಆಗಿಬಿಟ್ಟಿದೆ ಅಂತೇಳಿ ಇವತ್ತು ರಾಜ್ಯ ಸರ್ಕಾರದ ಸಚಿವರುಗಳು BLO ಆಫೀಸರ್ಗಳಿಗೆ ಮೀಟಿಂಗ್ ಮಾಡಿ, MLAಗಳಿಗೆ ಮೀಟಿಂಗ್ ಮಾಡಿ, ನೀವು ನಮ್ಮ ಮಾತನ್ನೇ ಕೇಳಬೇಕು, ನಾವು ನಮ್ಮ ಮಾತನ್ನು ಮೀರಿ ಹೋಗಂಗಿಲ್ಲ, ಡಿಲೀಟ್ ಮಾಡಂಗಿಲ್ಲ ಅಂತ ಹೇಳಿದ್ರು ಸಹ ಇವತ್ತು ಸುಮಾರು 1.1 ಕೋಟಿ ಅಂತಕ್ಕಂಥ ಒಂದು ಸಂಖ್ಯೆ ಬರ್ತಾ ಇದೆ. ಇನ್ನು ಮುಂದಿನ ದಿನಗಳಲ್ಲಿ ಅದು ಸಂಖ್ಯೆ ಕಮ್ಮಿ ಆಗ್ಬೋದು, 10 ಲಕ್ಷ 15 ಲಕ್ಷ ಕಡಿಮೆ ಆಗ್ಬೋದು. ಇವತ್ತೇನು ಹೇಳ್ತೀರಿ, ಇಡೀ ದೇಶದಲ್ಲೇ 20% ಡಿಲೀಟ್ ಆಗಿರ್ತಕ್ಕಂಥದ್ದು ಕರ್ನಾಟಕದಲ್ಲಿ ಮಾತ್ರ, ಇವತ್ತಿನ ಮಾಹಿತಿಯ ಪ್ರಕಾರ, ಇವತ್ತಿನ ಡೇಟಾ ಪ್ರಕಾರ. ಮುಂದಿನ ದಿನಗಳಲ್ಲಿ ಬೇರೆ ಆಗ್ಬೋದು. ಆದರೆ ಇದು ನೇರವಾಗಿ ಆಗ್ತಾ ಇರ್ತಕ್ಕಂಥದ್ದು SIRನ ಪ್ರಕ್ರಿಯೆ, ಕಾನೂನು ಪ್ರಕ್ರಿಯೆ. ಇದರೊಳಗಡೆ ಯಾವುದೇ ರಾಜ್ಯ ಸರ್ಕಾರ ಆಗಿರಲಿ, ಯಾವುದೇ ಮುಖ್ಯಮಂತ್ರಿ ಆಗಿರಲಿ, ಯಾವುದೇ ಮಿನಿಸ್ಟರ್ ಆಗಿರಲಿ, ಯಾವುದೇ ಕಾಂಗ್ರೆಸ್ MLA ಆಗಿರಲಿ ಅಥವಾ BJP MLA MPಗಳಾಗಿರಲಿ ತಲೆ ಹಾಕ್ಲಿಕ್ಕಾಗಲ್ಲ. ಕಾನೂನು ಪ್ರಕ್ರಿಯೆ ಏನಿತ್ತೋ ಆ ಪ್ರಕಾರ ನಡೀತಾ ಇದೆ. ಇಲ್ಲಿ ಬಂದಿರತಕ್ಕಂಥವ್ರು ನೀವು ಡೇಟಾಗಳನ್ನು ತೋರಿಸ್ತಾ ಇದ್ದೀರಿ, ಗೈರಾಗಿರ್ತಕ್ಕಂಥವ್ರು ಅಂದರೆ ವಾಪಸ್ಸು ಎನ್ಯುಮರೇಷನ್ ಫಾರ್ಮ್ ಕೊಡದಲ್ಲೇ ಇರ್ತಕ್ಕಂಥವ್ರು 16 ಲಕ್ಷ ಜನ, ಸ್ಥಳಾಂತರ ಆಗಿರ್ತಕ್ಕಂಥವ್ರು ಹೈಯೆಸ್ಟ್ ಡಿಲೀಷನ್ 66 ಲಕ್ಷ ಜನ ಸ್ಥಳಾಂತರ ಆಗಿದ್ದಾರೆ. ಮೃತಪಟ್ಟವರು 16 ಲಕ್ಷ ಜನ, ಬೇರೆ ಕಡೆ ನೋಂದಣಿ ಆಗಿರ್ತಕ್ಕಂಥ 6.9 ಲಕ್ಷ ಜನ. ಯಾಕೆ ಸ್ಥಳಾಂತರ ಆಗಿರ್ತಕ್ಕಂಥವ್ರು ಅಂತಂದ್ರೆ ನೀವು ಡೇಟಾ ನೋಡಿದ್ರಿ ಅನ್ಸುತ್ತೆ, ಹೈಯೆಸ್ಟ್ ಟ್ರಾನ್ಸ್ಫರ್ ಆಗಿರ್ತಕ್ಕ ಡಿಲೀಷನ್ ಆಗ್ತಾ ಇರ್ತಕ್ಕಂಥದ್ದು ನಗರ ಪ್ರದೇಶಗಳಲ್ಲಿ, ಬೆಂಗಳೂರು ನಗರ ಪ್ರದೇಶಗಳಲ್ಲಿ 50%, 54% ಡಿಲೀಟ್ ಆಗಿದೆ. ಕಾರಣ ಇಷ್ಟೇ ಸರ್. ಉದಾಹರಣೆಗೆ ಇಲ್ಲಿರ್ತಕ್ಕಂಥವ್ರು ಹಳ್ಳಿಯ ಜನ ಜಾಸ್ತಿ ಮೈಗ್ರೆಂಟ್ಸ್ ಇದ್ದಾರೆ. ಉದಾಹರಣೆಗೆ ಈಗ ನಾಗಮಂಗಲ, ಕುಣಿಗಲ್ಲು, ಮಂಡ್ಯ, ತುಮಕೂರು ತೆಗೆದುಕೊಂಡಾಗ ಅವರೆಲ್ಲ ಬಂದು ಬೆಂಗಳೂರಲ್ಲಿ ನೆಲೆಸಿರ್ತಾರೆ ಸರ್. ಇವತ್ತು ಈ ಡಿಲೀಷನ್ ಆಗ್ತಿರ್ತಕ್ಕಂಥ ಕಾರಣ ಏನು ಅಂತಂದ್ರೆ, ಈ SIR ಪ್ರಕ್ರಿಯೆಯಿಂದ ಈ SIRನಲ್ಲಿ ಒಂದು ಆಪ್ಷನ್ ಕೊಟ್ಟರು, ನೀವು ಇಲ್ಲ ಬೆಂಗಳೂರಲ್ಲಿ ಉಳಿಸ್ಕೊಳ್ಳಿ, ಇಲ್ಲ ಅಂತಂದ್ರೆ ಹಳ್ಳಿಯಲ್ಲಿ ಉಳಿಸ್ಕೊಳ್ಳಿ ಅಂತ. ಆಗ ಇವರೇನು ಡಿಸೈಡ್ ಮಾಡಿದ್ರು, ಇಲ್ಲ ನಾನು ಸರ್ಕಾರಿ ಸವಲತ್ತು ಬೇಕು, ನನಗೆ ಸರ್ಕಾರಿ ಸವಲತ್ತು ಬೇಕು ಅಂತ ಅಂದಾಗ ರೇಷನ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ನನಗೆ ಊರಿನಲ್ಲಿ ಉಳ್ಕೊಬೇಕು ಅಂತೇಳಿ ಬೆಂಗಳೂರಿನಲ್ಲಿ ಇತ್ತಂತವನ್ನ ಡಿಲೀಟ್ ಮಾಡಿಸ್ಕೊಂಡ್ರು. ಡಿಲೀಟ್ ಮಾಡಿರೋ ಕಾರಣದಿಂದ ಬೆಂಗಳೂರಿನಲ್ಲಿ ಹೈಯೆಸ್ಟ್ ಡಿಲೀಷನ್ ಆಯಿತು. ಆ ಕಾರಣದಿಂದ ಇವತ್ತು ಹಳ್ಳಿ ಕಡೆ ಉಳ್ಕೊಳ್ತವೆ, ಈಗ ವೋಟ್ಗಳು ಉಳ್ಕೊಳ್ತವೆ. ಇದರಿಂದ ಯಾವುದೇ ರೀತಿ ಜನ ಗೊಂದಲಗೀಡಾಗೋದು ಬೇಡ, ಕಾನೂನಾತ್ಮಕ ಹೋಗ್ತಾ ಇದೆ. SIR ಪ್ರಕ್ರಿಯೆ ಏನಿತ್ತೋ ಅದ್ರ ಪ್ರಕಾರ ನಡೀತಾ ಇದೆ. ಇನ್ನು ಪಶ್ಚಿಮ ಬಂಗಾಳದ ವಿಚಾರ ಹೇಳಿದ್ರಿ ಸರ್, ಪಶ್ಚಿಮ ಬಂಗಾಳದಲ್ಲಿ ಆಗಿದ್ದಂಥದ್ದು ಯಾವುದು, ಬೇರೆ ದೇಶದಿಂದ ಬಂದಂಥವ್ರು ಅತಿ ಹೆಚ್ಚು ಮೈಗ್ರೆಂಟ್ಸ್ ಫ್ರಮ್ ಬಾಂಗ್ಲಾದೇಶ, ಮಯಮ್ನಾರ್ ಈ ಕಡೆಯಿಂದ ಬಂದಂಥವ್ರದ್ದು ಡಿಲೀಟ್ ಆಯಿತು. ಆದರೆ ರಾಜ್ಯದಲ್ಲಿ ಇವತ್ತು ಡಿಲೀಷನ್ ಆಗಿರ್ತಕ್ಕಂಥದ್ದು, ಅತಿ ಹೆಚ್ಚು ಡಿಲೀಷನ್ ಆಗಿರ್ತಕ್ಕಂಥದ್ದು ನಗರ ಪ್ರದೇಶಗಳಿಂದ. ನಗರ ಪ್ರದೇಶಕ್ಕೆ ವಲಸೆ ಬಂದಿರತಕ್ಕಂಥವ್ರು ಮೈಗ್ರೆಂಟ್ಸ್ ಫ್ರಮ್ ಅದರ್ ಡಿಸ್ಟಿಕ್, ಅದರ್ ಸ್ಟೇಟ್ ಆರ್ ಅದರ್ ನೇಷನ್ಸ್ ಅಂತ ಅನ್ನೋದಕ್ಕಿಂತ ಅದರ್ ಡಿಸ್ಟಿಕ್ಕಿಂದ ಜಾಸ್ತಿ ಇದ್ದಾರೆ.
ಈ ಪ್ರಕ್ರಿಯೆ ಇವತ್ತು ಕಾನೂನಾತ್ಮಕವಾಗಿದೆ. ಇದನ್ನ ಯಾರೂ ಸಹ ಇದ್ರ ವಿರುದ್ಧವಾಗಿ ಮಾತನಾಡಂಗಿಲ್ಲ. ಅಕಸ್ಮಾತ್ ವಿರುದ್ಧವಾಗಿ ಮಾತನಾಡಿದ್ರು ಸಹ ಇದೇನ ಬಿಜೆಪಿಯರು ಮಾಡಿಸ್ಬಿಟ್ಟಿದ್ದಾರೆ, ಮತ್ತೊಬ್ರು ಮಾಡಿಸಿದ್ದಾರೆ ಅಂತಂದ್ರೆ ಇಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಅಷ್ಟೂ ಜನ ಅಧಿಕಾರಿಗಳು ಸಹ ರಾಜ್ಯ ಸರ್ಕಾರದವರೇ. ದಿಲೀಪ್, ಎಸ್ ಸರ್, ಈ ಪ್ರಕ್ರಿಯೆ ಆರಂಭ ಆದಾಗ, ಈ ಚೌಟ್ರಿಗಳಲ್ಲೆಲ್ಲ ಮಾಡಿದ್ರು ಅಂತಾದಾಗ ಬಿಜೆಪಿಯ ವಕ್ತಾರರು ದಿಲೀಪು ಸೇರಿದಂತೆ ನೀವು ಮಾತನಾಡಿದ ಶೈಲಿ ಬೇರೆ ಇತ್ತು. ಹೌದು. ಈಗ 1,10,00,000 ಜನ ಡಿಲೀಟ್ ಆಗ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದ್ದಂತೆ ಮಾತಿನ ಶೈಲಿ ಬದಲಾಗಿದೆ. ಸರ್ ನೋಡಿ, ರಾಜ್ಯ ಸರ್ಕಾರ ಇಲ್ಲಿ ಇಂಟರ್ಫಿಯರ್ ಆಗಿ ಮಾಡಿಸ್ತಾ ಇದೆ ಅಂತ ಹೇಳಿದವರು ಈಗ ಕಾನೂನು ಪ್ರಕಾರ ಆಗಿದೆ, ಯಾವುದೇ ಕಾನೂನು ಪ್ರಕಾರ ಆಗಿದೆ. ಕಾನೂನು ಪ್ರಕಾರ ನೀವು 1.1 ಕೋಟಿ ಅಂತ ಹೇಳಿದ್ರಲ್ಲ, ಕಾನೂನು ಪ್ರಕಾರ ಆಗಿದೆ. ಅಕಸ್ಮಾತ್ ಇನ್ನೂ ಅತಿ ಹೆಚ್ಚು ಕಾನೂನು ಪ್ರಕಾರ ಆಗಿದ್ರೆ, ಇನ್ನು ಈ ಚೌಟ್ರಿಗಳಲ್ಲಿ ಮಾಡಿದಂಥದ್ದು ಮುಸಲ್ಮಾನ್ ಏರಿಯಾಗಳಲ್ಲಿ ಅತಿ ಹೆಚ್ಚು SIR ಫಾರ್ಮ್ಗಳನ್ನು ತೆಗೆದುಕೊಂಡು ಹೋಗಿ ಕೊಟ್ಟು ಎನ್ಯುಮರೇಷನ್ ಫಾರ್ಮ್ಗಳನ್ನು ಫಿಲ್ ಮಾಡಿಸಿದ್ದು ಇನ್ನೂ ಅಚ್ಚುಕಟ್ಟಾಗಿದ್ರೆ, ಇನ್ನೂ 10 ರಿಂದ 20 ಲಕ್ಷ ಅತಿ ಹೆಚ್ಚು ಡಿಲೀಟ್ ಆಗಿರೋವು ಇವರು ಪರ್ಸನಲ್ ಇಂಟ್ರೆಸ್ಟ್ ತೆಗೆದುಕೊಂಡು ಸ್ಪೆಸಿಫಿಕಲಿ ಮುಸಲ್ಮಾನ್ ಏರಿಯಾಗಳಿಗೆ ಚೌಟ್ರಿಗಳಲ್ಲಿ, ಮಸೀದಿಗಳಲ್ಲಿ, ದರ್ಗಾಗಳಲ್ಲಿ SIR ಫಾರ್ಮ್ಗಳನ್ನು, ಎನ್ಯುಮರೇಷನ್ ಫಾರ್ಮ್ಗಳನ್ನು ಫಿಲ್ ಮಾಡಿಬಿಟ್ಟು ಕೊಡ್ತಾರೆ ಅಂತಂದ್ರೆ ಇದ್ರಿಗೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇವರು ಪರ್ಸನಲ್ ಇಂಟ್ರೆಸ್ಟ್ ತೆಗೆದುಕೊಂಡ್ರು ಅಂತೇಳಿ. ಇವತ್ತು ಹಿಂದೂಗಳು ಓಟು ಡಿಲೀಟ್ ಆಗಿರ್ಬೋದು, ಆದರೆ ಹಿಂದೂಗಳು ಓಟು ಕಾನೂನಾತ್ಮಕವಾಗಿದೆ. ಹಿಂದೂಗಳು ಯಾವತ್ತೂ ಸಹ ಕಾನೂನು ವಿರುದ್ಧವಾಗಿ ನಡ್ಕೊಳ್ಳಲ್ಲ. ಅವ್ರು ಕಾಂಗ್ರೆಸ್ನಲ್ಲಿರಲಿ, BJP-ನಲ್ಲಿರಲಿ, JDS-ನಲ್ಲಿರಲಿ ಅವ್ರು ಎರಡೆರಡು ಕಡೆ ಓಟ್ ಹಾಕಲ್ಲ. ಈಗ ಯಾವುದೋ ಒಂದು ಏರಿಯಾದಲ್ಲಿ ಪುಲಕೇಶಿ ನಗರದಲ್ಲಿ ಒಂದು ವಾರ್ಡಲ್ಲಿ ಓಟ್ ಮಾಡಿಕೊಂಡು ಇನ್ನೊಂದು ಬೂತಲ್ಲಿ ಓಟ್ ಹಾಕೋದಿಲ್ಲ ಹಿಂದೂಗಳು. ಯಾವತ್ತೂ ನ್ಯಾಯದ ಪರವಾಗಿ ಇರ್ತಕ್ಕಂಥವ್ರು. ಕೆಲವರು ಸ್ಪೆಸಿಫಿಕ್ ಸಮುದಾಯಗಳು ಏನ್ ಮಾಡ್ತಾರೆ, ಅಲ್ಲೂ ಓಟ್ ಇಟ್ಕೊಂಡಿರ್ತಾರೆ, ಇಲ್ಲೂ ಓಟ್ ಇಟ್ಕೊಂಡಿರ್ತಾರೆ. ಇವರು ಅಲ್ಟಿಮೇಟ್ಲಿ ಸಾಂಪ್ರದಾಯಿಕವಾಗಿ ಕಾಂಗ್ರೆಸ್ನ ಓಟ್ಗಳಿರ್ತಕ್ಕಂಥದ್ದು. ಈ ಓಟ್ಗಳನ್ನ ಉಳಿಸ್ಕೊಳ್ಳಿಕ್ಕೆ ಇವರೇನ್ ಮಾಡಿದ್ರು, ಮಸೀದಿಗಳಲ್ಲಿ, ಚರ್ಚ್ಗಳಲ್ಲಿ ಹಾಗೂ ದರ್ಗಾಗಳಲ್ಲಿ ಓಟ್ಗಳನ್ನ, ಎನ್ಯುಮರೇಷನ್ ಫಾರ್ಮ್ಗಳನ್ನ ಫಿಲ್ ಮಾಡಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದ್ರು. ಅದು ಅವ್ಯವಹಾರ ನಡೆದಿದೆ. ಈಗ ದಿಲೀಪ್, ನನಗೆ ಒಂದು ನಿಮ್ಮ ವಾದದಲ್ಲಿ ವೈರುಧ್ಯ ಕಾಣಬಾರದು. ಎಸ್, ಆರಂಭದಲ್ಲಿ ಇದು ಸರಿ ಇಲ್ಲ ಅಂತ ಹೇಳಿದವರು ನೀವೇ. ಎಸ್, ಈಗ 1,10,00,000 ಜನ ಡಿಲೀಟ್ ಆಗುವಂತ ಸಾಧ್ಯತೆ ಇದೆ ಅಂತ ಹೇಳಿದಾಗ, ಇಲ್ಲ ಕರೆಕ್ಟ್ ಆಗಿದೆ, ಕರ್ನಾಟಕದಲ್ಲಿ ಪರ್ಫೆಕ್ಟ್ ಆಗಿದೆ ಅಂತ ಹೇಳ್ತಾರೆ. ಕಾಂಗ್ರೆಸ್ನ ವಾದ ಎರಡರಲ್ಲಿ ಒಂದು ವಾದಕ್ಕೆ ನೀವು ಬದ್ಧರಾಗಬೇಕು. ಕ್ಲಿಯರ್ ಸರ್, ನಾನು ಕ್ಲಿಯರ್ ಆಗಿ ಹೇಳ್ತೀನಿ. ಕಾಂಗ್ರೆಸ್ನ ವಾದ 1.1 ಕೋಟಿ ಡಿಲೀಟ್ ಆಗಿದೆ. ಡಿಲೀಟ್ ಆಗ ಕಾರಣ ಚುನಾವಣಾ ಆಯೋಗ ಅಂತ ಹೇಳಿದ್ರೆ ಇದಕ್ಕೆ ನನ್ನ ಉತ್ತರ ಇದೇ ರೀತಿ ಇರುತ್ತೆ. ಅಕಸ್ಮಾತ್ ಇದೇನಾದ್ರೂ ಇವ್ರ ಪ್ರಕಾರ ನೀವು ನೋಡಿ ಇಷ್ಟೊಂದು ಡಿಲೀಟ್ ಮಾಡಿದಿರಿ ಅಥವಾ ಈ ಡಿಲೀಟ್ ಆಗೋ ಕಾರಣ ಏನು ಅಂತ ಕೇಳಿದಾಗ ಈ ಕಾರಣವನ್ನ ನಾನು ಹೇಳ್ತೀನಿ. ಆದ್ರೆ ಈ ಕಾರಣದ ಜೊತೆಗೆ ಅಕಸ್ಮಾತ್ ಇಲ್ಲಿ ನಡೆದಿರ್ತಕ್ಕಂಥ ಅಷ್ಟು ಹಿಂಸಾಚಾರಗಳಾಗಿರ್ಬೋದು ಅಥವಾ ಇಲ್ಲಿ ನಡೆದಿರ್ತಕ್ಕಂಥ ಅವ್ಯವಹಾರಗಳಾಗಿರ್ಬೋದು, ಇಲ್ಲಿ ನಡೆದಿರ್ತಕ್ಕಂಥ ಕಾನೂನಿನ ವಿರುದ್ಧವಾಗಿ ಎನ್ಯುಮರೇಷನ್ ಫಾರ್ಮ್ ಅನ್ನ ಫಿಲ್ ಮಾಡಿಕೊಟ್ಟಿದ್ದ ವಿಚಾರವಾಗಿ ನಾವು ಹೇಳಕ್ ಹೋದಾಗ ಇಲ್ಲಿ ಮುಸಲ್ಮಾನ್ ವೋಟ್ಗಳನ್ನ ಪರ್ಸನಲ್ ಇಂಟ್ರೆಸ್ಟ್ ತೆಗೆದುಕೊಂಡು ಉಳಿಸ್ಕೊಂಡಿದ್ದು ಇಡೀ ರಾಜ್ಯದ ಜನತೆ ನೋಡಿದ್ದಾರೆ. ಈಗ ನಮ್ಮ ಜೊತೆಗೆ ಮಾಜಿ ಸಚಿವೆ BT ಲಲಿತಾ ನಾಯಕ್ ಕೂಡ ಜಾಯ್ನ್ ಆದ್ರು. ಮೇಡಮ್ ನಮಸ್ಕಾರ. ನಮಸ್ಕಾರ. 1,10,00,000 ಮತಗಳು ಡಿಲೀಟ್ ಅಥವಾ ಮತದಾರರ ಪಟ್ಟಿಯಲ್ಲಿದ್ದಂತ ಹೆಸರುಗಳು ಡಿಲೀಟ್ ಆಗಬಹುದು, ಏನ್ ಹೇಳ್ತೀರಿ ಮೇಡಮ್? ಇದು ಸಂವಿಧಾನಕ್ಕೆ ಅತ್ಯಂತ ವಿರೋಧವಾದಂತ ಕೆಲಸ ನಡೀತಾ ಇದೆ. ಅಷ್ಟು ಜನಗಳು ಡಿಲೀಟ್ ಆಗೋದಕ್ಕೆ ಕಾರಣ ಏನು ಅಂತ ನಾವು ಕೇಳ್ತಾ ಇದೀವಿ. ನೀವ್ ಹೇಳ್ತೀರಾ ಹೊರಗಡೆಯಿಂದ ಬಂದವರು ಅಂತ. ಹೊರಗಡೆಯಿಂದ ಬಂದವರು ಎಷ್ಟ್ ಜನ? ಇಲ್ಲಿದ್ದವರು, ನೀವು ಮನೆಯಿಂದ ಹೊರಗಡೆ ಹೋದವರು, ಕೂಲಿ ನಾಲಿಗೆ ಹೋದವಂತರು ಅಥವಾ ಬೇರೆ ಯಾವ್ದೋ ಕಾರಣಕ್ಕೆ ಬೇರೆ ಕಡೆ ಮನೆ ಮಾಡಿದವರು ಎಲ್ರನ್ನೂ ನೀವು ಏಕದಮ್ ಡಿಲೀಟ್ 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 ಅಂತ ಮಾಡಿ ಕೋಟ್ಯಾಂತರ ಜನಗಳನ್ನ ಡಿಲೀಟ್ ಮಾಡಿ ನೀವ್ ಏನ್ ಸಾಧಿಸ್ತೀರಿ ಅಂತ ನಾವು ಕೇಳ್ತಾ ಇದೀವಿ. ಚುನಾವಣಾಧಿಕಾರಿಗಳಿಗೆ ನಮ್ ಪ್ರಶ್ನೆ ಇಷ್ಟೇನೆ, ನೀವು ಯಾಕೆ ಸ್ಥಳಾಂತರ ಆದವ್ರನ್ನೂ ಕೂಡ ನೀವು ಕೈ ಬಿಟ್ರೆ ನಾಳೆ ಏನ್ ಆಗ್ಬೇಕು? ಯಾರು ನಿಮ್ಮ ಮತದಾರರು ಯಾರು ಅದನ್ನಾರು ಹೇಳಿ ದಯವಿಟ್ಟು ಅಂತ ಕೇಳ್ತಾ ಇದೀವಿ. ಈಗ ಸ್ಥಳಾಂತರ ಆದವರು ಅಂತಂದ್ರೆ ಎರಡೆರಡು ಕ್ಷೇತ್ರದಲ್ಲಿ ವೋಟರ್ ID ಇದ್ದಂತವ್ರು, ಬಸವನಗುಡಿಯಲ್ಲಿ ಒಂದು ಓಟು, ಯಲಹಂಕದಲ್ಲಿ ಮತ್ತೊಂದು ಓಟು ಅಂತ ಇದ್ರೆ ಡಿಲೀಟ್ ಮಾಡದೆ ಮತ್ತೇನು ಮಾಡಬೇಕು ಮೇಡಮ್? ಅದು ಮಾಡ್ಲಿ, ದಯವಿಟ್ಟು ಅದು ಮಾಡ್ಬೇಕು. ನಾವು ಕೂಡ ಅಂಥ ಕಾನೂನು ವಿರೋಧವಾದಂತದ್ದು ಯಾವುದಕ್ಕೂ ಕೂಡ ನಾವು ಒಪ್ಪಿಗೆ ಕೊಡೋದಿಲ್ಲ. ಆದ್ರೆ ಆ ಥರದ್ ಎಷ್ಟು ಜನ ಅಂತ ಈಗ ನಿಮ್ ಕೇಳಿದ್ರೆ 1,00,000 ಜನದ ಮೇಲೆ ಹೋಗಲ್ಲ. ಎರಡು ಕಡೆ ಮಾಡಿರೋ 66 ಲಕ್ಷ ಈಗ ಅಂಕಿಅಂಶ 66 ಲಕ್ಷ ಅಂತ ಹೇಳ್ತಿದೆ. ಹೌದು, 66 ಲಕ್ಷ ಜನಗಳಲ್ಲಿ ನೀವು ನಮಗೆ ಯಾಕೆ ಲೆಕ್ಕ ಕೊಡಲ್ಲ? ಯಾಕೆ ಅದನ್ನ ಸರಿಯಾದ ರೀತಿಯಲ್ಲಿ ಹೇಳ್ತಾ ಇಲ್ಲ? ಅದಕ್ಕೆ ಕಿವಿನೇ ಕೊಡಲ್ವಲ್ಲ, ನಮ್ಮ ಮಾತುಗಳಿಗೆ ಕಿವಿ ಕೊಡಲ್ಲ. ನಾವು ಏನ್ ಕೇಳ್ತಾ ಇದೀವಿ? ನ್ಯಾಯ ಕೇಳ್ತಾ ಇದೀವಿ, ಸರಿಯಾದ ರೀತಿಯಲ್ಲಿ ಮಾಡಿ. ನೀವು SIR ಮಾಡೋದಕ್ಕೆ ನಮ್ದು ತಕರಾರಿಲ್ಲ. ಆದ್ರೆ ಎಷ್ಟು ಗೊಂದಲ ಅಂದ್ರೆ ಆ BLOಗಳು ಕೂಡ ಇವತ್ತು ತೀರ್ಮಾನ ಮಾಡಕ್ ಸಾಧ್ಯ ಆಗ್ತಾ ಇಲ್ಲ. ಅವರಿಗೆ ಗೊಂದಲ ಇದೆ. ಅಷ್ಟೊಂದು ಕಷ್ಟದ ಒಂದು ತಪ್ಪು ಎಲ್ಲಾಗ್ತಿದೆ ಅಂತ ಹೇಳ್ತೀರಿ ಲಲಿತಾ ನಾಯಕ್ ಅವರೇ? ಎಲ್ಲಿ ತಪ್ಪಾಗ್ತಿದೆ? ತಪ್ಪು ಎಲ್ಲಾಗ್ತಿದೆ? ಯಾವ ರೀತಿ ಆಗ್ತಾ ಇದೆ ಹೇಳ್ತೀನಿ ಕೇಳಿ.
ಯಾರು ಮೊದಲಿಂದ ಇದಾರೋ ಈಗ 5 ವರ್ಷದಲ್ಲಿ ಹೋದ್ ಸಾರಿ ವೋಟ್ ಕೊಟ್ಟಂತಾರು ಅವರ ಆಧಾರ್ ಕಾರ್ಡ್ ತಗೊಳ್ಳಿ, ಅವರು ಎಲ್ಲಿ ವಾಸ ಎಲ್ಲಿತ್ತು, ಎಲ್ಲಿಂದ ಬದಲಾವಣೆ ಆಗಿದ್ದಾರೆ ಅದನ್ನ ಸರಿಯಾಗಿ ತಿಳ್ಕೊಳ್ಳಿ, ಅವರಿಗೆ ಮತದಾನಕ್ಕೆ ಅವಕಾಶ ಮಾಡ್ಕೊಡಿ. ನೀವು ಏನೆಲ್ಲವನ್ನ ಕೇಳಿ, ನಿಮ್ಮ ಅಜ್ಜಂದು ಅಪ್ಪಂದು ಆಧಾರು ಕೊಡಿ ಅಂತೀರಾ, ಪಾಸ್ಪೋರ್ಟ್ ಕೇಳ್ತೀರಾ, ಏನೆಲ್ಲವನ್ನ ಕೇಳ್ತೀರಾ, ಅವ್ರ ಹತ್ರ ಇರಲ್ಲ. ಬ್ಯಾಂಕ್ ನಲ್ಲಿ ಹಣ ಇರಲ್ಲ, ಎಷ್ಟೋ ಜನಕ್ಕೆ ಬ್ಯಾಂಕ್ ಅಂದ್ರೇನೆ ಗೊತ್ತಿಲ್ಲ, ಅಂತದ್ರಲ್ಲಿ ನೀವು ಪಾಸ್ಬುಕ್ ಕೇಳ್ತೀರಾ, ಏನೆಲ್ಲವನ್ನ ಆಧಾರ ಕೊಡಿ ಇದರ ಕೊಡಿ ಅಂತ 11 ಐಟಮ್ಸ್ ಇದಾವಲ್ಲ, ಅವು ಇಲ್ಲ. ಎಲ್ಲವೂ ಕೂಡ 2002ರಲ್ಲಿ ಮತಪಟ್ಟಿಯಲ್ಲಿ ನನ್ನ ಹೆಸರಿದ್ರೆ, ನನ್ನ ತಂದೆಯ ಹೆಸರಿದ್ರೆ ನನಗೆ ಈ ಸಮಸ್ಯೆನೇ ಇಲ್ವಲ್ಲ, Documents ಏ ಕೊಡಂಗಿಲ್ಲ. ಡಾಕ್ಯುಮೆಂಟೇ ಕೊಡ್ಲಿಕ್ಕಿಲ್ವಲ್ಲ. ಅಲ್ಲ ತಂದೆನೇ ಇಲ್ಲಪ್ಪ, ತಂದೆ ಹಾಕಿಲ್ಲ ವೋಟ್, ಆಗೇನ್ ಮಾಡ್ತೀರಾ? ಅವ್ರಿದ್ದಾರೆ, ಅವ್ರು ಹಾಕಿದ್ದಾರೆ. ಅವ್ರ ಬ್ರದರ್ ದಿಲೀಪ್, ಈಗ ಪ್ರೊಸೀಜರ್, ಈಗ ಫಾರ್ಮ್ 6 ಕೊಡಿ, ಒಂದು ವೇಳೆ ಡಿಲೀಟ್ ಆಗಿದ್ರೆ ಫಾರ್ಮ್ 6 ಕೊಡಿ, 11 ದಾಖಲೆಗಳು ವ್ಯಾಲಿಡ್ ಮಾಡಿಕೊಳ್ಳೋದಕ್ಕೆ ಅವಕಾಶ ಇದೆ ಅಂತ ಹೇಳ್ತಾ ಇದ್ದಾರೆ. ಅವಕಾಶ ಇದೆ, ಯಾವಾಗ? ಸಮಯ ಇಲ್ವಲ್ಲ, ಆಯ್ತಲ್ಲ. ಈಗ ಅವ್ರು ಹೇಳಿದ್ರೆ ಎಷ್ಟು ಜನಕ್ಕೆ ತಿಳುವಳಿಕೆ ಇದೆ? ನಾನ್ ಹೇಳ್ತಾ ಇದ್ದೀನಲ್ಲ, ಮತದಾರರ ಅಷ್ಟೇ ಅಲ್ಲ ಇವತ್ತು ಗೊಂದಲಕ್ಕೀಡಾಗಿರೋದು, BLOಗಳೇ ಗೊಂದಲಕ್ಕೀಡಾಗಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಇದು ಸರಿ ಅಲ್ಲ, ಸರಿಯಾದ ಮೆಥಡ್ ಅಲ್ಲ. ಇನ್ನೂ ಸರಳೀಕರಣ ಮಾಡಿ. ಒಂದ್ ಪ್ರಶ್ನೆ ಕೇಳ್ತೀನಿ, ಅವಕಾಶ ಮಾಡ್ಕೊಡ್ಬೇಕು ನೀವು. ಇರಿ ಬರ್ತೀನಿ ನಾನು. ಲಲಿತಾ ನಾಯಕ್ ಅವರೇ, ಈಗ ಇಡೀ ಪ್ರೊಸೀಜರು ಇನ್ನೂ ಕೂಡ ಚಾಲ್ತಿಯಲ್ಲಿದೆ. ಅಕ್ಟೋಬರ್ 19ನೇ ತಾರೀಕು ಫೈನಲ್ ಮತದಾರರ ಪಟ್ಟಿ ರಿಲೀಸ್ ಆಗುತ್ತೆ. ಕರಡು ಪ್ರತಿ ಅಲ್ಲಿಯವರೆಗೆ ಕರಡು ಪ್ರತಿ 17ಕ್ಕೆ, ಆಗಸ್ಟ್ 17ಕ್ಕೆ, ಅಕ್ಟೋಬರ್ 19ಕ್ಕೆ ಫೈನಲ್ ಪಟ್ಟಿ ರಿಲೀಸ್ ಆಗುತ್ತೆ. ಅಲ್ಲಿಯವರೆಗೂ ಕೂಡ ಸಮಯ ಇದೆ. ಆಮೇಲೆ ತಕರಾರು ಆಗ್ಬೋದು. ಈಗ 1,10,00,000 ಜನರಲ್ಲಿ ಅಷ್ಟು ಜನರು ಕೂಡ ಅರ್ಹರೇ ಇದ್ರು ಅವ್ರ ಅವಕಾಶ ಕಳ್ಕೊಂಡಿದ್ದಾರೆ ಅಂತ ತಮ್ಮ ವಾದನ? ಹೌದು, ಬಹಳ ಜನ ಕಳ್ಕೊಂಡು, ಬಹಳ ಜನ, ಅವರು ಎಲ್ಲರೂ ಅಂತಲ್ಲ, ಬಹಳಷ್ಟು ಜನ ನಿಜವಾದ ಮತದಾರರು ನೊಂದಿದ್ದಾರೆ. ಅವರ ಅವಕಾಶಗಳು ಹೋಗ್ಬಿಡ್ತಾ ಇದಾವೆ, ಅವ್ರ ಹತ್ರ ಇಲ್ಲ. ನೀವು SSLC ಮಾರ್ಕ್ಸ್ ಕಾರ್ಡ್ ಕೊಡಿ ಅಂತೀರಾ, ನೀವು ಬ್ಯಾಂಕಿಂದ ಕೇಳ್ತೀರಾ, ಪಾಸ್ಪೋರ್ಟ್ ಕೇಳ್ತೀರಾ, ಮತ್ತೆ ಅಜ್ಜ ಅಜ್ಜಿ ಅಪ್ಪ ಯಾರ್ದಾರ ಇದು ಕೊಡಿ ಅಂತೀರಾ, ಅವರು ಇಲ್ದಾರ್ದವ್ರು ಇರ್ತಾರೆ. ಯಾವ್ದೋ ಊರಿಗೆ ಹೋಗ್ಬಿಟ್ಟು ತಾವು ಸಚಿವರಾಗಿದ್ದವರು, ಒಂದು ಪ್ರೊಸೀಜರ್ ಇದೆಯಲ್ಲ ಲಲಿತಾ ನಾಯಕ್ ಅವರೇ, ಒಂದು ಪ್ರೊಸೀಜರ್ ಫಾಲೋ ಮಾಡ್ಲೇಬೇಕಲ್ವಾ? ಸಾಂದೀಪನಿ ಸ್ಕೂಲ್ ಅಂತ, ಸಾಂದೀಪನಿ ಸ್ಕೂಲ್ ನಲ್ಲಿ ನಾವು ಹಾಕಿದ್ವಿ, ಆದ್ರೆ ಆ ಸ್ಕೂಲಿನ ಹೆಸರೇ ಇಲ್ಲ. ಅದನ್ನ ಹುಡುಕಿ ತೆಗಿಯೋದಕ್ಕೆ ಇದುವರೆಗೂ ಆಯ್ತು. ನಮ್ಮಂತರಿಗೆ ಇಷ್ಟು ಕಷ್ಟ ಆದಾಗ ಅವ್ರು ಎಲ್ಲೋ ಹಾಕಿರ್ತಾರೆ. ಕೆಲವು ಸಾರಿ ಹಿಂದೆಲ್ಲ ಸೀರಿಯಸ್ ಆಗಿ ಹಾಕ್ತಿರ್ಲಿಲ್ಲ ಸರ್, ಸೀರಿಯಸ್ ಆಗಿ ವೋಟ್ ಮಾಡ್ಬೇಕನ್ನೋದೇ ಇರ್ಲಿಲ್ಲ. ಆವತ್ತಿನ ದಿವಸ ಎಲ್ಲೆಲ್ಲೋ ಹೋಗೋರು, ರಜಾ ಸಿಕ್ಕಿದೆ ಅಂತ, ಅಷ್ಟೊಂದು ನೆಗ್ಲೆಕ್ಟ್ ಇತ್ತು. ತಾವು ಹೇಳೋದು ಪ್ರೊಸೀಜರ್ಗೆ ವಿರೋಧ ಅಲ್ಲ, ಪ್ರೊಸೀಜರ್ ಏನ್ ಆಗ್ತಾ ಇದೆ ಅದು ಸರಿ ಇಲ್ಲ ಅಂತ ಹೇಳ್ತಾ ಇರೋದು, ಅದರ ಶೈಲಿ ಸರಿ ಇಲ್ಲ ಅಂತ. ಹೌದು, ಈ ಮಾಡ್ತಿರೋಂತ ಇದು ಸರಿ ಇಲ್ಲ, ಇದು ಮಾಡಬಾರ್ದು ಅಂತ ಖಂಡಿತ ಹೇಳಲ್ಲ. ಎಲ್ರ ಜನಸಂಖ್ಯೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡು ಅವ್ರಿಗೊಂದು ಅವಕಾಶ ಮಾಡ್ಕೊಡ್ಬೇಕು. ನಿಜವಾದ ಮತದಾರನಿಗೆ ಮೋಸ ಆಗ್ಬಾರ್ದು, ಅವನು ಪರಕಿ ಆಗ್ಬಾರ್ದು, ಇದು ನಮ್ಮ ಉದ್ದೇಶ, ಬೇರೆ ಏನೂ ಇಲ್ಲ. ಪ್ರಶ್ನೆ ನಾನು ಕೇಳಿಕ್ಕೆ ಅವಕಾಶ ಎಸ್ ಬಂದೆ ಲಲಿತಾ ನಾಯಕ್ ಅವರು. ನಟರಾಜ್ ಗೌಡರು ಜಾಯ್ನ್ ಆದ್ರು ಕಾಂಗ್ರೆಸ್ನಿಂದ. ದಿಲೀಪ್ ಕುಣಿಗಲ್ ನೀವು ಬರೋದಕ್ಕಿಂತ ಮೊದಲು ಮಾತನಾಡ್ತಾ ಇದ್ರು, ಅವರು ಒಂದು ಕೇಳಿದೆ ನಾನು, ಆರಂಭದಲ್ಲಿ ಸರಿ ಇಲ್ಲ ಅಂತ ಹೇಳಿದವರು ಈಗ ಕರೆಕ್ಟ್ ಇದೆ, 1,10,00,000 ಜನ ಡಿಲೀಟ್ ಆಗ್ತಾರೆ, ಕರೆಕ್ಟ್ ಇದೆ, ಕರೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಚೇಂಜಸ್ ಆಗ್ಬೋದು, ಇದು ಇಸ್ ನಾಟ್ ಅ ಫೈನಲ್. ನಾವು ಹೇಳ್ತಾ ಇದ್ದದ್ದು ಸತ್ತವರನ್ನ ತೆಗೆಯೋದು ದೊಡ್ಡ ವಿಷಯ ಅಲ್ಲ, ಅದು ತೆಗಿತಾರೆ, ಅದು ಪ್ರಕ್ರಿಯೆ ಆಗುವಂಥದ್ದು. ಯಾರು ಬೇರೆ ಕಡೆ ಹೋಗಿ ಸೆಟ್ಲ್ ಆಗಿದ್ದಾರೆ, 2 ಕಡೆ ಮತದಾರ ಪಟ್ಟಿ ಇದೆ, ಅವ್ರದ್ದು ಮತಪಟ್ಟಿಯಿಂದ ಒಂದು ಕಡೆಗೆ ಆಗ್ತದೆ. ಪರ್ಮನೆಂಟ್ ಸ್ಥಳಾಂತರ ಆಗಿರೋರ್ದು ನೀವು ಏನು ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ನಾವು ಹೇಳ್ತಾ ಇದ್ದೇನು, ಯಾವುದೇ ಅರ್ಹ ನಾಗರಿಕ ಒಬ್ಬ ಮತದಾರ ಪಟ್ಟಿಯಿಂದ ಆಚೆ ಇರಬಾರ್ದು. ಬಿಹಾರಲ್ಲಿ ಮತ್ತು ವೆಸ್ಟ್ ಬೆಂಗಾಲದಲ್ಲಿ ಆ ಥರ ಆಗಬಾರ್ದು ಅನ್ನೋ ಉದ್ದೇಶ ನಮ್ಮದು. ಆ ರೀತಿ ಆಗ್ತಿದೆ ಅಂತ ಅನ್ಸುತ್ತೆ ಕರ್ನಾಟಕದಲ್ಲಿ? ಇಲ್ಲ, ನಾವು ಅದಕ್ಕೆ ಬಿಟ್ಕೊಡಿಲ್ಲ, ಅವಕಾಶ ಕೊಡ್ತಾ ಇಲ್ವಲ್ಲ. ನಾವು ಕಾಂಗ್ರೆಸ್ ಕಾರ್ಯಕರ್ತರು ಅದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ಸರ್ಕಾರ ಕೂಡ ಅದು ಗಮನ ಇಟ್ಕೊಂಡಿದೆ, ಯಾವ ರೀತಿ ಏನಾರು ಆಗ್ತದ ಅಂತ. ನಾವು ಕೂಡ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ BLOಗಳ ಜೊತೆಗೆ BLA 2ಗಳು ಕೂಡ ಹೋಗಿ ಯಾರಿಗೆ ಸಹಾಯ ಬೇಕು, ಏನು ಫಾರಂ ಫಿಲ್ಅಪ್ ಮಾಡಲಿಕ್ಕೆ ಕೆಲವರು ಅನಕ್ಷರಸ್ಥರಿರ್ತಾರೆ, ಪಾಪ ಇರ್ತಾರೆ, ಅವ್ರು ಸಹಾಯ ಮಾಡಲಿಕ್ಕೆ ಏನು ಬೇಕು BLAಗಳ ಮುಖಾಂತರ ಮಾಡ್ತಾರೆ. BLOಗಳ ಮುಖಾಂತರ ನಾವು ಅದನ್ನು BLAಗಳು ಮಾಡ್ತಾ ಇದ್ದಾರೆ, ನಮ್ಮವ್ರು ಮಾಡ್ತಾ ಇದ್ದಾರೆ. ಸೊ ನಮ್ಗೆ ಇಲ್ಲಿವರೆಗೂ ಇಲ್ಲ, ನಾನು ಪಟ್ಟಿಯಿಂದ ತೆಗೆದುಬಿಟ್ಟಿದ್ದಾರೆ, ನನ್ನ ಹೆಸರು ಸೇರಿಸಿಲ್ಲ, ನಾನು ಇನ್ನೂ ಫಾರಂ ಫಿಲ್ಅಪ್ ಮಾಡಿಲ್ಲ ಅಂತ ಯಾರು ಇನ್ನೂ ಕರೆ ಕೊಡ್ತಾ ಇಲ್ಲ. ಇನ್ನು 8ನೇ ತಾರೀಕುವರೆಗೂ ಟೈಮ್ ಇದೆ. ಕರೆ ಕೊಟ್ಟರು ಕೂಡ ನಮ್ಮವ್ರು ಎಲ್ಲ ಸನ್ನದ್ಧರಾಗಿದ್ದಾರೆ. ನಮ್ಮಲ್ಲಿ ಇರ್ತಕ್ಕಂತಹ ಈಗ ಡ್ರಾಫ್ಟ್ ಬರುತ್ತೆ, ಆ ನಂತರ ಗೊತ್ತಾಗುತ್ತೆ ಯಾರ ಹೆಸರು ಡಿಲೀಟ್ ಆಗಿದೆ ಅಂತ. ಈಗ ಡಿಸ್ಕ್ರಿಪೆನ್ಸಿ ಇದ್ದೇ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ಲು ನಂದೇ ಖುದ್ದಾಗಿ 2002ರಲ್ಲಿ ನಾನು ವೋಟ್ ಹಾಕಿದ್ರೂ ಕೂಡ ನಂದು ಮ್ಯಾಚ್ ಆಗ್ತಾ ಇಲ್ಲ ಅಂತ ಹೇಳಿ ನನಗೆ ನೋಟಿಸ್ ಬರುತ್ತೆ ಸರ್, ಅದರೊಳಗೆ ನಿಮಗೆ ಕರಡು ಪಟ್ಟಿಲಿ ಬರುತ್ತೆ, ಅವಾಗ ನಿಮ್ಮದು ಪಾಸ್ಪೋರ್ಟ್ ಕಾಪಿ ಕೊಡಿ, ನಾನು ಅದನ್ನು ಆ್ಯಡ್ ಮಾಡ್ತೀನಿ. BLO ನಮ್ಮ ಮನೆಗೆ ಬಂದು ಮನವರಿಕೆ ಮಾಡಿಕೊಟ್ಟು ಹೋಗಿದ್ದಾರೆ, ನಾನು ಸೇರ್ಕೋತೀನಿ. ಆ ಥರ ಎಲ್ಲಾದರೂ ಮಿಸ್ ಆಗಿದ್ದರೆ
ಯಾಕಂದರೆ ಓಟ್ ಹಾಕಿದ್ರೂ ಕೂಡ ಅಲ್ಲಿ ಪಟ್ಟಿಲಿ ಸಿಗ್ತಾ ಇಲ್ಲ, 2002 ಪಟ್ಟಿಲಿ ಸಿಗ್ತಾ ಇಲ್ಲ ಅಂತಂದರೆ ಅಂಥವ್ರದ್ದು ಮಾತ್ರ ಮತ್ತೊಂದ್ಸಲಿ ಕರಡು ಪಟ್ಟಿಲಿ ಬಂದಾಗ ಅದನ್ನು ಮಾಹಿತಿ ನೋಡಬೇಕಾಗ್ತದೆ. ಹೊರತು ಬಿಟ್ಟರೆ ಅದಕ್ಕೊಂದು 15 ಲಕ್ಷ ಜನ ಇದ್ದೇ ಇರ್ತಾರೆ ಅದಕ್ಕೂ ಆ ಥರ ಪರಿಸ್ಥಿತಿನಲ್ಲಿ. ಬಟ್ 1,10,00,000 ಈ ನಂಬರ್ ಕರೆಕ್ಟ್ ಇದೆ ಅಂತ ಅನ್ಸುತ್ತಾ ನಟರಾಜ್ ಗೌಡ್ರೆ? ಇದನ್ನು ಈಗ ಭಾಳ ಅರ್ಲಿ ಅನ್ಸುತ್ತೆ ಇದನ್ನು ನಾನು ಡಿಸೈಡ್ ಮಾಡೋದು. ಆದರೆ ಒಂದೊಂದು ಸತ್ಯ, ಒಂದು ಮತದಾರರು ಕೂಡ ಆಚೆಯಿಂದ ಹೋಗಲ್ಲ ಅಂತ ನಾನು ಅನ್ಸ್ಕೋತೀನಿ. ಯಾಕಂದರೆ ಕೆಲವರು ತುಂಬ ದೂರ ಹೋಗಿದ್ದಾರೆ. ಈಗ ಕರ್ನಾಟಕದಲ್ಲಿ ಸುಮಾರು 15 ಲಕ್ಷ ಜನ ವಿದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅವರ ಮತದಾರ ಪಟ್ಟಿ ಏನಾಗ್ತದೆ ಅಂತ ನನಗೆ ಇನ್ನೂ ಮಾಹಿತಿ ಇಲ್ಲ. ಕರ್ನಾಟಕದಿಂದ ಸುಮಾರು 1.5 ಲಕ್ಷ ಜನ, ಉತ್ತರ ಕರ್ನಾಟಕದ ಜಾಸ್ತಿ ಜನ ಆರ್ಮಿಗಳಲ್ಲಿ CRPFಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಇದ್ರೆ ಕೇಳಿ ನಾನು ನಿಮ್ಗೆ ಅದೇ ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂದರೆ ಅವರೆಲ್ಲ ಹೋಗ್ಬಿಡಿ ನಾನು ಹೇಳ್ತಾ ಇಲ್ಲ. ಯಾರೇ ಮಾಹಿತಿ ಕೊರತೆ ಇದ್ರೂ ಕೂಡ ಅದನ್ನು ಸೇರಿಸ್ಕೋಬೇಕಾಗ್ತದೆ. ಸಮಯ ಇದೆ, ನಾನು ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ, ಸಮಯ ಇದೆ. ಆಮೇಲೆ ಯಾರು ಪರ್ಮನೆಂಟ್ ಆಗಿ ನೋಡಿ ನಮ್ಮ ಹಳ್ಳಿಯಿಂದ ತುಮಕೂರು ಮತ್ತು ಮಂಡ್ಯ ಭಾಗದವರೆಲ್ಲ ಬೆಂಗಳೂರಲ್ಲೂ ಒಂದು ವೋಟರ್ ಐಡಿ ಇಟ್ಕೊಂಡು ಅಲ್ಲೂ ಒಂದು ವೋಟರ್ ಐಡಿ ಇಟ್ಕೊಂಡಿರ್ತಂಥವ್ರದ್ದು ಈಗ ಇಲ್ಲ ನಾವು ಹಳ್ಳಿಲೇ ಇಟ್ಕೊಂತೀವಿ ಅಂತೇಳಿ ತೀರ್ಮಾನ ಮಾಡುವಂಥವ್ರು ಬಹಳ ಜನ ನನಗೇ ನೇರವಾಗಿ ಹೇಳಿದ್ದಾರೆ. ನಾನು ಕುಣದಲ್ಲೇ ತೀರ್ಮಾನ ಮಾಡ್ತೀನಿ, ಅಲ್ಲೇ ವೋಟ್ ಇಟ್ಕೊತೀನಿ, ರಾಜಾಜಿನಗರದಲ್ಲಿ ಇಟ್ಕೊಳ್ಳೋಕೆ ಸಾಧ್ಯ ಆಗಲ್ಲ ಅಂತೇಳಿ ನನಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ 2 ಕಡೆ ಇಟ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ. ಸೊ ಅಂಥವ್ರು ಡಿಲೀಟ್ ಆದಾಗ ಏನೂ ತಕರಾರು ಬರಲ್ಲ. ಇವತ್ತಿನ ಆಸ್ ಆನ್ ಟುಡೇ ನಮಗೆ ನೋ ಅಬ್ಜೆಕ್ಷನ್, ನೋ ಡಿಸ್ಕಷನ್. ನಾನು ಯಾಕೆ ಹೇಳ್ತೀನಿ ಗೊತ್ತಾ, ಇನ್ನೂ ಕರಡು ಪ್ರತಿ ಬಂದ ಮೇಲೆ ಆಮೇಲೆ ಅಬ್ಜೆಕ್ಷನ್ ಅಲ್ಲ, ಅಲ್ಲಿ ತಿದ್ದುಪಡಿಗೆ ಅವಕಾಶ ಇರ್ತದೆ. ಕೇವಲ ಅಬ್ಜೆಕ್ಷನ್ ಅನ್ನೋದಕ್ಕಿಂತ ತಿದ್ದುಪಡಿಗೆ ಅವಕಾಶ ಇರ್ತದೆ. ಆಮೇಲೆ ನಾನೇ ಹೇಳ್ತಿದ್ದೆ ನಮ್ಮ ಕಾರ್ಯಕರ್ತರಿಗೆ 1 ಲಕ್ಷ ಜನ ನಿಮ್ಮ ಸರ್ಕಾರ ಇದ್ದಿದ್ರಿಂದ ಇಲ್ಲಿ ಕರಾಮತ್ತನ್ನು ಮಾಡೋದಕ್ಕಾಗಿಲ್ಲ ಅಂತನ? ಕರಾಮತ್ತು ಮಾಡೋಕ್ಕಾಗಿಲ್ಲ. ಆಮೇಲೆ ನಮ್ಮ ಬಿಜೆಪಿಯವರು ಅದನ್ನೇ ಹೇಳ್ತಿರ್ತಾರೆ, ನಮ್ಮ ಕಾರ್ಯಕರ್ತರು ಡೇ 1 ಇಂದ ಸನ್ನದ್ಧರಾಗಿದ್ದಾರೆ. ಯಾರಿಗೆ ಸಹಾಯ ಬೇಕೋ ಅವ್ರಿಗೆ ಮೆಂಬರ್ಶಿಪ್ ಫಾರಂ ಫಿಲ್ಅಪ್ ಮಾಡ್ಕೊಳ್ಳೋದು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕೂಡ ಈ ರಾಜಣ್ಣ ಅವರ ಮಾತು ನಿಮಗೆ ಕರೆಕ್ಟ್ ಆಗಿ ಸೂಟ್ ಆಗಿತ್ತಾ? ಏನಂತ ಆಳಂದದಲ್ಲಿ ಇಶ್ಯೂ ಬಂದಾಗ ರಾಜಣ್ಣ ಅವರು ಹೇಳಿದ್ರು ನಮ್ಮ BLAಗಳು ಏನ್ ಮಾಡ್ತಾ ಇದ್ರು ಅಂತ ಪ್ರಶ್ನೆ ಕೇಳಿದ್ರು. ಇಲ್ಲ, ಖಂಡಿತವಾಗಿ ಸೊ ಈ ಕರೆಕ್ಟ್ ಆಗಿದ್ರಿ, ನೀವು ಎಲ್ಲ ತಿದ್ಕೊಂಡಿದ್ದೀರಿ. ನಾವು ಡೇ 1 ನಾನು ನಿಮ್ಗೆ ಹೇಳ್ತಾ ಇದ್ವಿ, ನಾವು ಇದು ಬಂದು ಶುರುವಾದಾಗಿಂದನೂ ಕೂಡ ನಮ್ಮ ಕಾರ್ಯಕರ್ತರಿಗೆ 1 ಲಕ್ಷ ಕಾರ್ಯಕರ್ತರು ಆಲ್ಮೋಸ್ಟ್ ಪ್ರತಿನಿತ್ಯ ಕೆಲಸ ಮಾಡ್ತಾ ಇದ್ದಾರೆ. ಸೊ ಹಂಗಿರ್ಬೇಕಾದ್ರೆ ಈ ಥರ ಲೋಪ ಆಗ್ಲಿಕ್ಕೆ ಇನ್ನೂ ಯಾರಾದರೂ ನಮ್ಮ ಫಾರಂ ಫಿಲ್ಅಪ್ ಮಾಡಿಲ್ಲ, ನಮ್ಮ ಫಾರಂ ಬಂದಿಲ್ಲ, ನಮ್ಮ ಫಾರಂ ಸಿಕ್ಕಿಲ್ಲ ಅಂತ ಅಂದವ್ರು ಯಾರಾದ್ರು ಇದ್ರೆ ಅವ್ರು ತೊಗೊಂಡೋಗಿ ಕೊಟ್ಟಿದ್ದಾರೆ, ಖುದ್ದಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅಷ್ಟು ಜಾಸ್ತಿ ಗೊಂದಲ ಆಗೋದಿಲ್ಲ ಅಂತ ಭರವಸೆ ನನಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.